ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಭಾರತೀಯರಿಗೆ ನಗು ಬರ್ತಾ ಇದೆ. ನಗ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಅವ್ರಿಗೇನು ತಲೆ ಕೆಟ್ಟೋಗಿದ್ಯಾ, ಈ ತರ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ. ಯಾಕೆಂದ್ರೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಇವತ್ತು ಕಾಂಗ್ರೆಸ್. ಎಷ್ಟು ಯುದ್ಧ ವಿಮಾನಗಳನ್ನ ನೀವು ಹಾರಿಸಿದ್ರಿ, ಎಷ್ಟು ಅಲ್ಲಿ ನೆಲೆಗಳನ್ನ ಧ್ವಂಸ ಮಾಡಿದ್ರಿ ಅಂತೇಳಿ ಲೆಕ್ಕವನ್ನ ಕೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ವರದಿ ನೋಡಿ, ನಿಮಗೆ ಗೊತ್ತಾಗುತ್ತೆ. जब आतंकवाद के 9 ठिकाने तय करके 22 मिनट में साथियों 22 मिनट में उनको ध्वस्त कर दिया, और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो उतर वाला दे रहा है. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಕಾಂಗ್ರೆಸ್ಗೆ ಮತ್ತೆ ಸೇನೆ ಮೇಲೆ ಅನುಮಾನ. ಕಾಂಗ್ರೆಸ್ಗೆ ನಮ್ಮ ಸೇನೆ ಬಗ್ಗೆ ಅದೇನು ಅನುಮಾನವೋ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಾಗ ಇದೇ ಪಕ್ಷ ಸಾಕ್ಷಿ ಕೇಳಿತ್ತು. ಪುಣ್ಯಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನವೇ ಸಾಕ್ಷಿ ಕೊಡುತ್ತಿದೆ. ಆದರೆ ಇದೀಗ ಪಾಕಿಸ್ತಾನ ಸೇನೆ ಎಷ್ಟು ರಫೇಲ್ ಫೈಟರ್ ಜೆಟ್ ಹೊಡೆದುರುಳಿಸಿದೆ ಅಂತ ಪ್ರಧಾನಿ ಮೋದಿ 140 ಕೋಟಿ భారతీయರಿಗೆ ತಿಳಿಸಬೇಕು ಎಂದು తెలంగాణ సీఎం రేవంత్ రెడ్డి ఒత్తాయిಸಿದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశంలో కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಾಹುಲ್ ಪ್ರಧಾನಿಯಾಗಿದ್ರೆ ಪಾಕ್ ಇಬ್ಬಾಗವಾಗ್ತಿತ್ತು. ಮತ್ತೆ ಪ್ರಧಾನಿ ಮೋದಿಯನ್ನ ಕೆಣಕಿದ ಕಾಂಗ್ರೆಸ್. हमें पूरा भरोसा है जिस दिन राहुल गांधी के हाथों में शक्ति होगी और भारत का निर्णय लेने का अधिकार होगा, उस दिन पाक ऑक्युपाइड कश्मीर भारत माता के नक्शे पर हिंदुस्तान का हिस्सा होगा. ये मेरा विश्वास है. ಪದೇ ಪದೇ ಕಾಂಗ್ರೆಸ್ ನಾಯಕರು ಸೇನೆಯನ್ನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಕೈಪಡೆ ಪ್ರಶ್ನೆಗಳಿಗೆ ಮೋದಿ ಬದಲು ಪಾಕಿಸ್ತಾನವೇ ಉತ್ತರ ಕೊಡ್ತಿರೋದು ವಿಚಿತ್ರ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಭಾರತೀಯರಿಗೆ ನಗು ಬರ್ತಾ ಇದೆ. ನಗ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಅವ್ರಿಗೇನು ತಲೆ ಕೆಟ್ಟೋಗಿದ್ಯಾ, ಈ ತರ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ. ಯಾಕೆಂದ್ರೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಇವತ್ತು ಕಾಂಗ್ರೆಸ್. ಎಷ್ಟು ಯುದ್ಧ ವಿಮಾನಗಳನ್ನ ನೀವು ಹಾರಿಸಿದ್ರಿ, ಎಷ್ಟು ಅಲ್ಲಿ ನೆಲೆಗಳನ್ನ ಧ್ವಂಸ ಮಾಡಿದ್ರಿ ಅಂತೇಳಿ ಲೆಕ್ಕವನ್ನ ಕೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ವರದಿ ನೋಡಿ, ನಿಮಗೆ ಗೊತ್ತಾಗುತ್ತೆ. जब आतंकवाद के 9 ठिकाने तय करके 22 मिनट में साथियों 22 मिनट में उनको ध्वस्त कर दिया, और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो उतर वाला दे रहा है. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಕಾಂಗ್ರೆಸ್ಗೆ ಮತ್ತೆ ಸೇನೆ ಮೇಲೆ ಅನುಮಾನ. ಕಾಂಗ್ರೆಸ್ಗೆ ನಮ್ಮ ಸೇನೆ ಬಗ್ಗೆ ಅದೇನು ಅನುಮಾನವೋ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಾಗ ಇದೇ ಪಕ್ಷ ಸಾಕ್ಷಿ ಕೇಳಿತ್ತು. ಪುಣ್ಯಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನವೇ ಸಾಕ್ಷಿ ಕೊಡುತ್ತಿದೆ. ಆದರೆ ಇದೀಗ ಪಾಕಿಸ್ತಾನ ಸೇನೆ ಎಷ್ಟು ರಫೇಲ್ ಫೈಟರ್ ಜೆಟ್ ಹೊಡೆದುರುಳಿಸಿದೆ ಅಂತ ಪ್ರಧಾನಿ ಮೋದಿ 140 ಕೋಟಿ ಭಾರತೀಯರಿಗೆ ತಿಳಿಸಬೇಕು ಎಂದು తెలంగాణ సీఎం రేవంత్ రెడ్డి ఒత్తాయిಸಿದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశంలో కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಾಹುಲ್ ಪ್ರಧಾನಿಯಾಗಿದ್ರೆ ಪಾಕ್ ಇಬ್ಬಾಗವಾಗ್ತಿತ್ತು.
ಮತ್ತೆ ಪ್ರಧಾನಿ ಮೋದಿಯನ್ನ ಕೆಣಕಿದ ಕಾಂಗ್ರೆಸ್. हमें पूरा भरोसा है जिस दिन राहुल गांधी के हाथों में शक्ति होगी और भारत का निर्णय लेने का अधिकार होगा उस दिन पाक ऑक्युपाइड कश्मीर भारत माता के नक्शे पर हिंदुस्तान का हिस्सा होगा ये मेरा विश्वास है. ಪದೇ ಪದೇ ಕಾಂಗ್ರೆಸ್ ನಾಯಕರು ಸೇನೆಯನ್ನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಕೈಪಡೆ ಪ್ರಶ್ನೆಗಳಿಗೆ ಮೋದಿ ಬದಲು ಪಾಕಿಸ್ತಾನವೇ ಉತ್ತರ ಕೊಡ್ತಿರೋದು ವಿಚಿತ್ರ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಭಾರತೀಯರಿಗೆ ನಗು ಬರ್ತಾ ಇದೆ. ನಗ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಅವ್ರಿಗೇನು ತಲೆ ಕೆಟ್ಟೋಗಿದ್ಯಾ ಈ ತರ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ. ಯಾಕೆಂದ್ರೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಇವತ್ತು ಕಾಂಗ್ರೆಸ್. ಎಷ್ಟು ಯುದ್ಧ ವಿಮಾನಗಳನ್ನ ನೀವು ಹಾರಿಸಿದ್ರಿ, ಎಷ್ಟು ಅಲ್ಲಿ ನೆಲೆಗಳನ್ನ ಧ್ವಂಸ ಮಾಡಿದ್ರಿ ಅಂತೇಳಿ ಲೆಕ್ಕವನ್ನ ಕೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. जब आतंकवाद के 9 ठिकाने तय करके 22 मिनट में साथियों 22 मिनट में उनको ध्वस्त कर दिया और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो उतर वाला दे रहा है. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಕಾಂಗ್ರೆಸ್ಗೆ ಮತ್ತೆ ಸೇನೆ ಮೇಲೆ ಅನುಮಾನ. ಕಾಂಗ್ರೆಸ್ಗೆ ನಮ್ಮ ಸೇನೆ ಬಗ್ಗೆ ಅದೇನು ಅನುಮಾನವೋ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಾಗ ಇದೇ ಪಕ್ಷ ಸಾಕ್ಷಿ ಕೇಳಿತ್ತು. ಪುಣ್ಯಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನವೇ ಸಾಕ್ಷಿ ಕೊಡುತ್ತಿದೆ. ಆದರೆ ಇದೀಗ ಪಾಕಿಸ್ತಾನ ಸೇನೆ ಎಷ್ಟು ರಫೇಲ್ ಫೈಟರ್ ಜೆಟ್ ಹೊಡೆದುರುಳಿಸಿದೆ ಅಂತ ಪ್ರಧಾನಿ ಮೋದಿ 140 ಕೋಟಿ ಭಾರತೀಯರಿಗೆ ತಿಳಿಸಬೇಕು ಎಂದು తెలంగాణ సీఎం రేవంత్ రెడ్డి ఒత్తాయిసిದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశంలో కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಾಹುಲ್ ಪ್ರಧಾನಿಯಾಗಿದ್ರೆ ಪಾಕ್ ಇಬ್ಬಾಗವಾಗ್ತಿತ್ತು. ಮತ್ತೆ ಪ್ರಧಾನಿ ಮೋದಿಯನ್ನ ಕೆಣಕಿದ ಕಾಂಗ್ರೆಸ್. हमें पूरा भरोसा है जिस दिन राहुल गांधी के हाथों में शक्ति होगी और भारत का निर्णय लेने का अधिकार होगा उस दिन पाक ऑक्युपाइड कश्मीर भारत माता के नक्शे पर हिंदुस्तान का हिस्सा होगा ये मेरा विश्वास है. ಪದೇ ಪದೇ ಕಾಂಗ್ರೆಸ್ ನಾಯಕರು ಸೇನೆಯನ್ನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಕೈಪಡೆ ಪ್ರಶ್ನೆಗಳಿಗೆ ಮೋದಿ ಬದಲು ಪಾಕಿಸ್ತಾನವೇ ಉತ್ತರ ಕೊಡ್ತಿರೋದು ವಿಚಿತ್ರ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ನೋಡ್ತಾ ಇದ್ರೆ ಭಾರತೀಯರಿಗೆ ನಗು ಬರ್ತಾ ಇದೆ. ನಗ್ತಾ ಇದ್ದಾರೆ ಜನ. ಕಾಂಗ್ರೆಸ್ ಅವ್ರಿಗೇನು ತಲೆ ಕೆಟ್ಟೋಗಿದ್ಯಾ ಈ ತರ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರಲ್ಲ ಅಂತ. ಯಾಕೆಂದ್ರೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದೆ ಇವತ್ತು ಕಾಂಗ್ರೆಸ್. ಎಷ್ಟು ಯುದ್ಧ ವಿಮಾನಗಳನ್ನ ನೀವು ಹಾರಿಸಿದ್ರಿ, ಎಷ್ಟು ಅಲ್ಲಿ ನೆಲೆಗಳನ್ನ ಧ್ವಂಸ ಮಾಡಿದ್ರಿ ಅಂತೇಳಿ ಲೆಕ್ಕವನ್ನ ಕೇಳುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ವರದಿ ನೋಡಿ ನಿಮಗೆ ಗೊತ್ತಾಗುತ್ತೆ. जब आतंकवाद के 9 ठिकाने तय करके 22 मिनट में साथियों 22 मिनट में उनको ध्वस्त कर दिया और इस बार तो सब कैमरा के सामने की सारी व्यवस्था रखी थी ताकि हमारे घर में कोई सबूत न मांगे. अब हमें सबूत नहीं देना पड़ रहा है, वो उतर वाला दे रहा है. ಎಷ್ಟು ರಫೇಲ್ ಹೊಡೆದು ಹಾಕಿದೆ ಪಾಕಿಸ್ತಾನ. ಕಾಂಗ್ರೆಸ್ಗೆ ಮತ್ತೆ ಸೇನೆ ಮೇಲೆ ಅನುಮಾನ.
ಕಾಂಗ್ರೆಸ್ಗೆ ನಮ್ಮ ಸೇನೆ ಬಗ್ಗೆ ಅದೇನು ಅನುಮಾನವೋ ಗೊತ್ತಿಲ್ಲ. ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ಆದಾಗ ಇದೇ ಪಕ್ಷ ಸಾಕ್ಷಿ ಕೇಳಿತ್ತು. ಪುಣ್ಯಕ್ಕೆ ಆಪರೇಷನ್ ಸಿಂಧೂರದ ಬಗ್ಗೆ ಪಾಕಿಸ್ತಾನವೇ ಸಾಕ್ಷಿ ಕೊಡುತ್ತಿದೆ. ಆದರೆ ಇದೀಗ ಪಾಕಿಸ್ತಾನ ಸೇನೆ ಎಷ್ಟು ರಫೇಲ್ ಫೈಟರ್ ಜೆಟ್ ಹೊಡೆದುರುಳಿಸಿದೆ ಅಂತ ಪ್ರಧಾನಿ ಮೋದಿ 140 ಕೋಟಿ ಭಾರತೀಯರಿಗೆ ತಿಳಿಸಬೇಕು ಎಂದು తెలంగాణ సీఎం రేవంత్ రెడ్డి ఒత్తాయిసిದ್ದಾರೆ. మోడీ గారు తెచ్చిన రాఫెల్ యుద్ధ విమానాలు మన పాకిస్తాన్ కూల్చింది. ఎన్ని కూల్చిందో రాఫెల్ గురించి చెప్పమంటే ఈరోజు చర్చ లేదు. ఈరోజు మన దేశం కాదని ఇతర దేశాల నుంచి రాఫెల్ యుద్ధ విమానాలను కొనుగోలు చేసిన మోడీ గారు మీరు జవాబు చెప్పండి. మన పాకిస్తాన్ తో జరిగిన యుద్ధంలో ఎన్ని రాఫెల్ యుద్ధ విమానాలు పాకిస్తాన్ నేలగూల్చిందో మీరు లెక్క చెప్పండి. ರಾಹುಲ್ ಪ್ರಧಾನಿಯಾಗಿದ್ರೆ ಪಾಕ್ ಇಬ್ಬಾಗವಾಗ್ತಿತ್ತು. ಮತ್ತೆ ಪ್ರಧಾನಿ ಮೋದಿಯನ್ನ ಕೆಣಕಿದ ಕಾಂಗ್ರೆಸ್. हमें पूरा भरोसा है जिस दिन राहुल गांधी के हाथों में शक्ति होगी और भारत का निर्णय लेने का अधिकार होगा उस दिन पाक ऑक्युपाइड कश्मीर भारत माता के नक्शे पर हिंदुस्तान का हिस्सा होगा. ये मेरा विश्वास है. ಪದೇ ಪದೇ ಕಾಂಗ್ರೆಸ್ ನಾಯಕರು ಸೇನೆಯನ್ನ ಪ್ರಶ್ನಿಸುತ್ತಿದ್ದಾರೆ. ಆದರೆ ಕೈಪಡೆ ಪ್ರಶ್ನೆಗಳಿಗೆ ಮೋದಿ ಬದಲು ಪಾಕಿಸ್ತಾನವೇ ಉತ್ತರ ಕೊಡ್ತಿರೋದು ವಿಚಿತ್ರ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.